ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ವೀಕ್ಷಕರೇ, 2026 ಮೇ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯವನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ರಾಶಿ ಅಧಿಪತಿ ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರೋದ್ರಿಂದ ಆರ್ಥಿಕ ಶಿಸ್ತು ಬಹಳ ಮುಖ್ಯವಾಗಿರುತ್ತದೆ. 5ನೇ ಮನೆಯಲ್ಲಿ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳಿಪಡುತ್ತದೆ. 3 ಮತ್ತು 9ನೇ ಮನೆಯಲ್ಲಿ ರಾಹು ಮತ್ತು ಕೇತು ಇರುವುದರಿಂದ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. 4ನೇ ಮನೆಯಲ್ಲಿ ಮಂಗಳ ಇರುವುದರಿಂದ ಆಸ್ತಿ ಮತ್ತು ವಾಹನವಾಗಲಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕು. ಮತ್ತು ಈ ತಿಂಗಳು ಉದ್ಯೋಗಸ್ಥರಿಗೆ ಮಹಾತ್ಮ ಬದಲಾವಣೆಗಳು ತರುತ್ತದೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ತಡವಾಗಿದ್ರೂ ಕೂಡ ಖಂಡಿತ ಸಿಕ್ಕೇ ಸಿಗುತ್ತದೆ. ದೀರ್ಘಕಾಲದ ಪ್ರಮೋಷನ್ ಕಾಯ್ತಿದ್ದವರಿಗೆ ತಿಂಗಳ ಕೊನೆಯ ಭಾಗದಲ್ಲಿ ಒಳ್ಳೆಯ ಸುದ್ದಿ ಕೀಳಿಗೆ ಬರುತ್ತದೆ. ಕಬ್ಬಿಣ, ತಾಂತ್ರಿಕ ಕ್ಷೇತ್ರ, ಕೃಷಿ ಸಂಬಂಧಪಟ್ಟ ವಿಚಾರದಲ್ಲಿದ್ರೆ ವಿಶೇಷ ಲಾಭವಿದೆ. ವ್ಯಾಪಾರಸ್ಥರಿಗೆ ಮೇ ತಿಂಗಳು ಪ್ರಗತಿ ಆದಾಯ ತೋರಿಸುತ್ತದೆ. ಹಳೆಯ ಬಾಕಿ ಅಮೌಂಟ್ ನಿಮಗೆ ಕೈ ಸೇರುತ್ತದೆ. ಯಂತ್ರ ಉಪಕರಣಗಳು, ಇನ್ನು ಹಾರ್ಡ್ವೇರ್ ವ್ಯಾಪಾರಗಳು ಮಾಡುತ್ತಿದ್ದರೆ ಉತ್ತರ ಧನಲಾಭಗಳಿದೆ. ಹೊಸ ವ್ಯಾಪಾರಗಳು ಆರಂಭಿಸಲು ಹಿರಿಯರ ಸಲಹೆ ಪಡೆದು ಮುನ್ನೋಗಿ. ಆರ್ಥಿಕವಾಗಿ ಈ ತಿಂಗಳು ಸಮತೋಲನ ಕಾಯ್ದುಕೊಂಡಿರಬೇಕು. ಆದಾಯ ಅರಿವು ಚೆನ್ನಾಗಿರುತ್ತದೆ. ಹಳೆಯ ಸಾಲ ತೀರಿಸಲು ಹಣ ಖರ್ಚಾಗಬಹುದು. ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಕುಟುಂಬ ಜೀವನಕ್ಕೆ ಈ ತಿಂಗಳು ಮಿಶ್ರ ಫಲವಾಗಿರುತ್ತದೆ. ಮನೆಯವರೊಟ್ಟಿಗೆ ಸಣ್ಣ ಪುಟ್ಟ ವೈಮನಸ್ಸುಗಳು ಬರಬಹುದು. ಮಾತನಾಡುವಾಗ ಸೌಮ್ಯವಾಗಿ ಮಾತನಾಡಿ. ತಾಯಿಯ ಆರೋಗ್ಯ ಕಡೆ ಗಮನವಿರಲಿ. ಸಂಗಾತಿಯ ಬೆಂಬಲ ನಿಮಗೆ ಆನೆಯ ಬಲ ನೀಡುತ್ತದೆ. ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಸಂತೋಷವಾಗಿರುತ್ತದೆ. ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ನೀವು ಕಾಳಜಿ ವಹಿಸಬೇಕು. ಕೀಲು ನೋವು ಸಮಸ್ಯೆಗಳು ಕಂಡು ಬರಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 823. ಅದೃಷ್ಟ ಬಣ್ಣ ಬಂದು ಕಪ್ಪು. ಅದೃಷ್ಟ ದಿನ ಬಂದು ಶನಿವಾರ ಮತ್ತು ಬುಧವಾರ. ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲು ಪ್ರತಿ ಶನಿವಾರ ನೀವು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಎಲ್ಲೆಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ್ ಪಠನೆ ಮಾಡಿ. ಒಟ್ಟಾರೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮೇ ತಿಂಗಳು ಪರಿಶ್ರಮದಿಂದ ಯಶಸ್ಸು ಸಾಧಿಸುವ ಮಾಸವಾಗಿದೆ. ನಿಮ್ಮದು ಮಕರ ರಾಶಿ ಆಗಿದ್ದರೆ ಓಂ ಶನೀಶ್ವರ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.